ನಾಡಿನ ವಿಜಯ್ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವಿಚಾರ. ನಿನ್ನೆ ಬಂದರು, ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡೆದುಕೊಂಡರು. ಭಾರಿ ಸಂಚಲನಕ್ಕೆ ಕಾಡ್ತಾ ಇದೆ. ಯಾವುದಕ್ಕೆ? ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟಿರುವಂತಹ ವಿಚಾರ. ಯಾವ ಪದ್ಧತಿಗಳನ್ನು ಹಿಂದೂ ಧಾರ್ಮಿಕ ದೇವಸ್ಥಾನದಲ್ಲಿ ಅನುಕರಣೆ ಮಾಡಬೇಕೋ ಅದೇ ಧಾರ್ಮಿಕ ವಿಧಿವಿಧಾನಗಳನ್ನು ಫಾಲೋ ಮಾಡುವ ಮುಖಾಂತರ ಒಂದು ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದರು. ಅದಾದ ನಂತರ ತಮ್ಮ ಹರಕೆ ಏನೋ ಇತ್ತಂತೆ, ಆ ಹರಕೆಯ ರೀತಿಯಲ್ಲಿ ಒಂದು ಬೆಳ್ಳಿ ಖಡ್ಗವನ್ನು ಕೂಡ ತಾಯಿ ಮೂಕಾಂಬಿಕೆಗೆ ಕೊಡ್ತಾ ಹೋದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅವರಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. 2 ಗಂಟೆಯಿಂದ 4 ಗಂಟೆಯ ತನಕವೂ ಕೂಡ ಯಾವುದೇ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ. ತಮಿಳುನಾಡು ಪೊಲೀಸರು, ಕರ್ನಾಟಕ ಪೊಲೀಸರು ಇದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ವ್ಯವಸ್ಥೆಯನ್ನು ಮಾಡಿದರು. ವಿಜಯ್ ಅವರು ಮಾತ್ರವಲ್ಲ, ಈ ಹಿಂದೆ 72ರಲ್ಲಿ ಪಾರ್ಟಿಯನ್ನು ಕಟ್ಟಿ 77ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥ MGR, ಅದಾದ ನಂತರ MGR ಅವರ ಶಿಷ್ಯೆ ಜಯಲಲಿತಾ ಅವರು ಕೂಡ ಇದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಹರಕೆಗಳನ್ನು, ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದಾದ ನಂತರ ಚಿನ್ನದ ಒಂದು ಕಾಣಿಕೆಯನ್ನು ಕೊಡೋ ಪ್ರಯತ್ನವನ್ನು ಕೂಡ MGR ಅವರು ಮಾಡಿದರು. ಹಾಗಾದರೆ ಏನಿದೆ ಐತಿಹಾಸಿಕ ಸಂಬಂಧ, ಏನೆಲ್ಲ ಬೆಳವಣಿಗೆಗಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ CM ವಿಜಯ್ ಮುಖ್ಯಮಂತ್ರಿ ಆದ ಮೊದಲ ಬಳಿಕ ಕರ್ನಾಟಕಕ್ಕೆ ಒಂದು ಅಧಿಕೃತ ಪ್ರವಾಸವನ್ನು ಅವರು ಹಮ್ಮಿಕೊಂಡಿದ್ದರು. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸೋದಕ್ಕೆ ದೆಹಲಿಗೆ ಹೋಗಿದ್ದರು. ದೆಹಲಿಯಿಂದ ನೇರವಾಗಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದರು. ಮಂಗಳೂರಿನಿಂದ ನೇರವಾಗಿ ಕಾರಿನ ಮುಖಾಂತರ ಅವರೆಲ್ಲ ಇದಕ್ಕೆ ಬಂದರು, ಕೊಲ್ಲೂರು ಕ್ಷೇತ್ರಕ್ಕೆ ಬಂದರು. ಆಧುನಿಕ ಉಡುಪನ್ನು ಧರಿಸ್ತಾ ಇದ್ರು ಅವರು ಮುಖ್ಯಮಂತ್ರಿ ಆದ ನಂತರ. ನೀವೆಲ್ಲ ನೋಡ್ತಾ ಇದ್ರಿ. ಇದೀಗ ಅದನ್ನೆಲ್ಲವನ್ನು ತ್ಯಜಿಸಿ ಶುಭ್ರ ಬಿಳಿ ಪಂಚೆ ಶಲ್ಯವನ್ನೆಲ್ಲ ಧರಿಸಿ ಸಾಂಪ್ರದಾಯಿಕ ಲುಕ್ನಲ್ಲೆಲ್ಲ ಕಾಣಿಸ್ಕೊಂಡ್ರು. ಧ್ವಜಸ್ತಂಭಕ್ಕೆಲ್ಲ ನಮಿಸಿ ದೇವಸ್ಥಾನವನ್ನೆಲ್ಲ ಪ್ರವೇಶ ಮಾಡಿದರು. RNS ಅತಿಥಿ ಗೃಹದಲ್ಲೆಲ್ಲ ಮೊದಲು ಅವರೆಲ್ಲ ವಾಸ್ತವ್ಯವನ್ನು ಹೂಡಿದರು. ವಿಮಾನದ ಮುಖಾಂತರ ಮಂಗಳೂರಿನ ನಂತರ ನೇರವಾಗಿ ಬೈ ರೋಡ್ ಕೊಲ್ಲೂರು ಮೂಕಾಂಬಿಕೆ ಟೆಂಪಲಿಗೆ ಬಂದರು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಈ ವ್ಯವಸ್ಥೆ ಆದ ನಂತರ ಪಂಚೆ ಸಾಂಪ್ರದಾಯಿಕವಾಗಿ ಏನು ಉಡುಪನ್ನು ತೊಡಬೇಕಾಗಿತ್ತು ಅದೆಲ್ಲವನ್ನು ತೊಳ್ಕೊಂಡ್ಬಂದರು. ಅದಾದ ನಂತರ ದೇವಸ್ಥಾನದವರು ಪೂರ್ಣ ಕುಂಭ ಸ್ವಾಗತವನ್ನು ವಿಜಯ್ ಅವರಿಗೆ ಕೋರಿದರು. ಹಾಗಾದರೆ ಇದು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಜಯ್ ಅವರು ಭೇಟಿ ಕೊಟ್ಟಿರೋದಾದ್ದು. ಹಾಗಾದರೆ ಏನಿದೆ ಐತಿಹಾಸಿಕ ಟೆಂಪಲ್? ಸಾವಿರಾರು ಜನ ಹೋಗ್ತಾರೆ. ಈ ದೇವಿಯ ಪೌರಾಣಿಕ ಐತಿಹಾಸಿಕ ಕಥೆಗಳೇನಿದೆ? ಮೂಕಾಸುರನನ್ನು ಸಂಹಾರ ಮಾಡೋದಕ್ಕೆ ಅವತರಿಸಿದಂತಹ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯ ಏಕರೂಪ ಮೂಕಾಂಬಿಕೆ ಅಂತ ಹೇಳಲಾಗುತ್ತೆ. ಶಿವಶಕ್ತಿಯ ಸಂಗಮವಾಗಿರುವಂಥ ಸ್ವಯಂಭೂ ಲಿಂಗದ ವಿಶೇಷ ಕ್ಷೇತ್ರ ಇದು. ಒಂದು ಐತಿಹಾಸಿಕ ಕಥೆಗಳಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಏನಿದು? ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ. ರಾಕ್ಷಸರ ಸಂಹಾರ, ಶಂಕರಾಚಾರ್ಯರ ಭಕ್ತಿಗೆ ಸಂಬಂಧಪಟ್ಟಂಥ ಬೆಸೆತ ಕಥೆಗಳು ಇರೋದಿಲ್ಲ. ಆ ಭಾಗದಲ್ಲಿ ಕೌಮಾಸುರ ಎನ್ನುವಂಥ ಒಬ್ಬ ಶಕ್ತಿಶಾಲಿ ರಾಕ್ಷಸ ಇದ್ದ. ಕೌಮಾಸುರ ಅಂತ ಕರೀತಿದ್ರು ಆ ವ್ಯಕ್ತಿಯನ್ನು. ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಅಮರತ್ವವನ್ನು ವರ ಪಡೆಯೋದಕ್ಕೆ ಶಿವನಲ್ಲಿ ತಪಸ್ಸು ಮಾಡ್ತಾ ಇದ್ದ. ಶಿವನ ಕುರಿತಂತೆ ಅಮರತ್ವ ನಂಗೆ ವರ ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ. ಈ ತಪಸ್ಸನ್ನು ಮಾಡಿದಂತಹ ಸಮಯದಲ್ಲಿ ಈ ರಾಕ್ಷಸ ಏನಾದರೂ ವರವನ್ನು ಕೇಳಿಬಿಟ್ರೆ ಇದು ಜಗತ್ತಿಗೆ ಕಂಟಕ ಆಗಿ ಹೋಗ್ಬಿಡುತ್ತೆ, ಜಗತ್ತಿಗೆ ಇದು ಮಾರಕ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ದೇವಿ ಏನು ಮಾಡ್ತಾಳೆ? ಈ ವ್ಯಕ್ತಿಗೆ ಶಿವ ಪ್ರತ್ಯಕ್ಷ ಆಗುವಂತಹ ಸಮಯದಲ್ಲಿ ಸರಸ್ವತಿ ಈ ವ್ಯಕ್ತಿಗೆ, ಈ ರಾಕ್ಷಸನಿಗೆ ಮಾತು ಬರದಂತೆ ಆತನನ್ನು ಮೂಕನನ್ನಾಗಿ ಮಾಡಿಬಿಡ್ತಾರೆ. ಮೂಕನಾಗಿ ಮಾಡಿದಂತಹ ಸಮಯದಲ್ಲಿ ಈತನಿಗೆ ಮೌಕಾಸುರ ಅಂತ ಎಲ್ಲ ಹೆಸರು ಬರುತ್ತೆ. ಮೂಕಾಸುರ ಅಂತ ಹೆಸರು ಬರುತ್ತೆ. ಈ ಮೂಕಾಸುರ ಆದ ನಂತರ ಈ ವ್ಯಕ್ತಿ ಏನು ಮಾಡ್ತಾನೆ? ದೇವತೆಗಳಿಗೆಲ್ಲ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿರೋದು. ಈ ದೇವತೆಗಳಿಗೆ ಕಿರುಕುಳವನ್ನು ಶುರು ಮಾಡೋದಕ್ಕೆ ನಂತರ ಶಕ್ತಿ ಸ್ವರೂಪಿಯಾದಂತಹ ಮೂಕಾಂಬಿಕೆ ಇಲ್ಲಿ ಜನಿಸಿದ್ಲು. ಮೂಕಾಂಬಿಕೆ ಮುಖಾಂತರ ಈ ವ್ಯಕ್ತಿ ಇಲ್ಲಿ ಜನನವನ್ನು ಪಡೆದು ಅದಾದ ನಂತರ ಮೂಕಾಂಬಿಕೆ ಆಯಿತು ಅನ್ನುವಂಥದ್ದು ಒಂದು ಇತಿಹಾಸ. ಕೊಲ್ಲೂರು ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಕೋಲ ಮಹರ್ಷಿ ಎನ್ನುವಂಥ ಒಬ್ಬ ಮಹರ್ಷಿ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಆ ಕೋಲ ಮಹರ್ಷಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಮೂಕಾಂಬಿಕೆ ಜಾಗವನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅದು ನಂತರ ಕೋಲಾಪುರ ಆಯಿತು. ಕೋಲಾಪುರದ ನಂತರ ಕೊಲ್ಲೂರು ಮೂಕಾಂಬಿಕೆ ಆಯಿತು ಅಂತ. ಈ ಗರ್ಭಗುಡಿಯಲ್ಲಿ ಒಂದು ಸ್ವಯಂಭೂ ಉದ್ಭವ ಲಿಂಗ ಇದೆ. ಅದನ್ನು ಕೂಡ ನಾವೆಲ್ಲ ಗಮನಿಸಬಹುದು. ಮತ್ತೊಂದು ಇಲ್ಲಿ ಘಟನೆ ಏನು ಅಂತ ಹೇಳಿದ್ರೆ, ಒಂದು 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರು ಕೇರಳದಲ್ಲಿ ಜನನ ಆಗಿತ್ತು. ಅವರು ಕೇರಳದ ಕಾಲಾಡಿಯಲ್ಲಿ ಜನನ. ಅವರದ್ದೇನು ಬಯಕೆ ಇರುತ್ತೆ ಅಂತ ಹೇಳಿದರೆ, ಕೊಲ್ಲೂರು ಮೂಕಾಂಬಿಕೆಯನ್ನು ಕೇರಳಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ಓಕೆ, ಕೇರಳಕ್ಕೆ ಬರ್ತೀನಿ ಅಂತ ದೇವಿ ಒಪ್ಪಿಕೊಂಡು ನಮಗೆಲ್ಲ ಗೊತ್ತಿದೆ, ಕೊಡಚಾದ್ರಿ ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತೀವಿ. ಆ ಕೊಡಚಾದ್ರಿಯ ಪರ್ವತದಲ್ಲಿ ದೇವಿ ಒಂದು ಕಂಡೀಷನ್ ಮಾಡ್ತಾರೆ. ಏನು ಕಂಡೀಷನು?
ನಾನು ನಿಮ್ಮ ಜೊತೆಗೆ ಬರ್ತೀನಿ, ಆದರೆ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಹಿಂದೆ ನೋಡಬಾರದು ಅಂತ ಒಂದು ಕಂಡೀಷನ್ನು. ಒಂದು ವೇಳೆ ನೀವು ಹಿಂದೆ ನೋಡಿಬಿಟ್ರೆ ನಾನು ಆ ಕ್ಷಣದಲ್ಲಿ ಅಲ್ಲೇ ನೆಲೆಸಿಬಿಡ್ತೀನಿ ಅಂತ ದೇವಿಯ ಕಂಡೀಷನ್ ಆಗುತ್ತೆ. ಆಯಿತು ಸರಿ ಅಂಥೇಳಿ ಶಂಕರಾಚಾರ್ಯರೆಲ್ಲರೂ ಒಪ್ಕೊಂಡು ಹಾಗೆ ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ ನಂತರ ಶಂಕರಾಚಾರ್ಯರಿಗೆ ಗೆಜ್ಜೆಯ ನಾದ ಕೇಳಿಸಲ್ಲ. ಸಡನ್ ಆಗಿ ಶಂಕರಾಚಾರ್ಯ ಏನು ಮಾಡ್ತಾರೆ, ಹಿಂದೆ ತಿರುಗಿ ನೋಡಿಬಿಡ್ತಾರೆ. ಹಿಂದೆ ತಿರುಗಿ ನೋಡಿದ ತಕ್ಷಣವೇ ಆಗ ಏನಾಗುತ್ತೆ ಬೆಳವಣಿಗೆ ಅಂತ ಹೇಳಿದರೆ, ಅದು ಕೊಲ್ಲೂರು ಎನ್ನುವಂತಹ ಪ್ರದೇಶ. ಆ ಕೊಲ್ಲೂರು ಪ್ರದೇಶದಲ್ಲಿ ನಾನು ನೆಲೆ ಊರ್ತೀನಿ ಅಂತ ಮೂಕಾಂಬಿಕೆ. ಅದಾದ ನಂತರ ಶಂಕರಾಚಾರ್ಯರು ಪರಿಪರಿಯಾಗಿ ಭಕ್ತಿಯಿಂದ ಎಲ್ಲ ಕೇಳ್ಕೊಳ್ತಾರೆ, ನಾನು ಹಿಂದೆ ಬರ್ತೀನಿ ಎಲ್ಲವೂ ಕೂಡ. ಆದ ನಂತರ ಕೊಲ್ಲೂರು ಆದ ನಂತರ ಅಲ್ಲಿ ಹಿಂತಿರುಗಿ ನೋಡಿದ ತಕ್ಷಣ ದೇವಿಯಲ್ಲಿ ನೆಲೆಸೋದಕ್ಕಾಯಿತು. ಅದಾದ ನಂತರ ಅವರು ಕೇಳಿದರು, ಪರಿಪರಿಯಾಗಿ ಕೇಳ್ಕೊಂಡ್ರು, ಭಕ್ತಿಯಿಂದ ಕೇಳ್ಕೊಂಡ್ರು. ಆವಾಗ ದೇವಿ ಹೇಳ್ತಾರೆ, ಬೆಳಗ್ಗೆ ಕೇರಳದ ಚೊಟ್ಟಾನಿಕಾರದಲ್ಲಿ ನಾನು ಇರ್ತೀನಿ, ಮಧ್ಯಾಹ್ನ ಕೊಲ್ಲೂರಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿದ ನಂತರ ಆವಾಗ ಶಂಕರಾಚಾರ್ಯರು 1200 ವರ್ಷಗಳ ಹಿಂದೆ ಉದ್ಭವ ಲಿಂಗು ಅಂತ ನಾವೇನು ಹೇಳ್ತೀವಿ ಅದರ ಹಿಂಭಾಗದಲ್ಲಿ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ದೇವಿಯನ್ನು ನಾವು ಇವತ್ತು ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರೋದು. ಅದೇ ದೇವಸ್ಥಾನಕ್ಕೆ ವಿಜಯವರು ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದೊಂದು ಐತಿಹಾಸಿಕ ಘಟನೆಗಳು ಕೊಲ್ಲೂರು ಮೂಕಾಂಬಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ದೇವಿಗೆ ವಿಜಯವರು ಬೆಳ್ಳಿ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಒಂದು ವಿಜಯದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಹೆಂಗೆ ವಿಜಯದ ಸಂಕೇತ? ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿ ತಮಿಳುನಾಡು ಚುನಾವಣೆಯಲ್ಲಿ ಗೆದ್ದು ಬಂದ್ರಲ್ಲ, ಅದರ ವಿಜಯದ ಸಂಕೇತವಾಗಿ ಇದನ್ನು ಅರ್ಪಣೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. 1.6 kg ತೂಕದ ಬೆಳ್ಳಿ ಖಡ್ಗವನ್ನು ಅರ್ಪಣೆ ಮಾಡಿದ್ದಾರೆ ಸಿಎಂ ವಿಜಯ್. ಖಡ್ಗ ನೀಡಿದ ಬಳಿಕ ದೇವಸ್ಥಾನದ ಅರ್ಚಕರೆಲ್ಲ ವಿಜಯ್ ಅವರು ಒಂದು ಮನವಿ ಮಾಡಿದರು, ಖಡ್ಗವನ್ನು ತಿಜೋರಿಯಲ್ಲಿ ಇಡೋದು ಬೇಡ, ನಿತ್ಯ ಪೂಜೆಯಲ್ಲೆಲ್ಲ ಬಳಕೆ ಮಾಡಿ ಅಂತ. ಅಂದರೆ ನವರಾತ್ರಿ ವಿಶೇಷ ಪೂಜೆಯಲ್ಲಿ ಅದನ್ನು ಬಳಕೆ ಮಾಡಬೇಕು ಅಂತೆಲ್ಲ ವಿಜಯ್ ಅವರು ಮನವಿ ಮಾಡಿದರು ಅಂತ. ಈ 1.6 kg ಕೊಡುವಂತಹ, ಅಂದರೆ 1 kg 600 ಗ್ರಾಮ್ ಅವ್ರೇನು ಕೊಟ್ಟಿದ್ದಾರೆ, ಅದರೊಂದು ವಿಶೇಷತೆ ಇದೆ ಅಂತ ಅನೇಕ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನದು? ಕೊಲ್ಲೂರು ಅನ್ನುವಂಥದ್ದು ಸಪ್ತ ದೇವತೆಗಳ ಶಕ್ತಿಪೀಠ ಅಂತ ಕರೆಯಲಾಗುತ್ತೆ. ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಳಿ, ಲಕ್ಷ್ಮಿ, ಸರಸ್ವತಿ, ಅದರ ಜೊತೆಗೆ ಆದಿಶಂಕರಾಚಾರ್ಯರು. ಅಂದರೆ ನೀವು 1.6 1 kg 600 1 + 6 ನೀವು ಸಂಕಲನ ಮಾಡಿದರೆ 7 ಬರುತ್ತೆ. ಈ ಕಾರಣಕ್ಕಾಗಿ, ಈ ದೃಷ್ಟಾಂತದ ಕಾರಣಕ್ಕಾಗಿ, ಒಂದು ಐತಿಹಾಸಿಕ ಶಕ್ತಿ ಪೀಠದಲ್ಲಿ 7 ನಂಬರ್ ಇರುವ ಕಾರಣಕ್ಕಾಗಿ ಅದನ್ನು ಕೂಡಿಸಿದಾಗ 7 ಬರುತ್ತೆ. ಹೀಗಾಗಿ ಆ ಪರಿಪ್ರಮಾಣದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1977ರಲ್ಲಿ MGR ಅವರು ಕೂಡ ಚಿನ್ನದ ಖಡ್ಗವನ್ನು ಕೊಟ್ಟಿದ್ದರು. ಅವರಂತೆಯೂ ಕೂಡ ಇವರೇ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಇವರು ಖಡ್ಗವನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ನವರಾತ್ರಿ ವಿಶೇಷ ಪೂಜೆ ಪುರಸ್ಕಾರಗಳ ಸಮಯದಲ್ಲಿ ಬಳಕೆ ಮಾಡಬೇಕಂತೆಲ್ಲ ಮನವಿಯನ್ನು ಮಾಡಿದ್ದಾರೆ. ವಿಜಯದ ಸಂಕೇತವಾಗಿ ಕೊಟ್ಟಿದ್ದಾರೆ. ಶತ್ರುಗಳ ಸಂಹಾರಕ್ಕಾಗಿ ಖಡ್ಗವನ್ನು ಸಮರ್ಪಣೆ ಮಾಡೋದು ವಾಡಿಕೆ ಅಂತ ಆ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರೆ ಅಂತ. MGR ಮತ್ತು ಜಯಲಲಿತಾ ಅವರ ಹಾದಿಯಲ್ಲಿ ವಿಜಯ್ ಅಂತ 1986ರಲ್ಲಿ MGR ಅವರು ಬಂದಿದ್ದರು. 1 kg ಚಿನ್ನದ ಖಡ್ಗವನ್ನು ಅವರೆಲ್ಲ ಅರ್ಪಣೆ ಮಾಡಿದರು. ಅಂದರೆ ಅವರಿಗೆ 2 ಕಾರಣ. ಅವರು ಒಂದು ಅನಾರೋಗ್ಯದ ಕಾರಣಕ್ಕಾಗಿ ಅವರು ಕುಟುಂಬಸ್ಥರೇನೋ ಹರಕೆ ಹೊತ್ಕೊಂಡಿದ್ದರಂತೆ. ಆರೋಗ್ಯದ ಕಾರಣಕ್ಕಾಗಿ ಅವರಿಗೆ ಏನೋ ಸ್ವಲ್ಪ ಅನಾರೋಗ್ಯ ತಪ್ಪು ಹೋಗಿಬಿಟ್ಟಿತ್ತು. ಈ ಕಾರಣಕ್ಕಾಗಿ ಅವರು ಕುಟುಂಬಸ್ಥರೇನೋ ಬೇಡಿಕೊಂಡಿದ್ದರಂತೆ, ನಾವು ಬರ್ತೀವಿ ಅಂತ ಒಂದು ಕಾರಣ. ಎರಡನೇದು 72ರಲ್ಲಿ ಅವರು DMKಯಿಂದ ಹೊರಗಡೆ ಬಂದು AIDMKಯನ್ನು ಸ್ಥಾಪನೆ ಮಾಡಿ ಅದಾದ ನಂತರ 77ರಲ್ಲಿ ಚುನಾವಣೆಯನ್ನು ಗೆದ್ದಿದ್ರು. ಅದಾದ ನಂತರ ಅವರು ಬಂದಿದ್ದರು ಅಂತ. 2004ರಲ್ಲಿ ಚಂಡಿಕಾ ಯಾಗವನ್ನು ಅಮ್ಮ ಜಯಲಲಿತಾ ಅವರು ಮಾಡಿಸಿದ್ರು. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ನೀವು ಗಮನಿಸಬೇಕಾದಂತಹ ಸಂಗತಿ. 2004ರಲ್ಲಿ ಜಯಲಲಿತಾ ಅವರ ಜೀವನದಲ್ಲಿ ಒಂದು 7 ಬೀಳುಗಳನ್ನು ಕಂಡಂತಹ ವರ್ಷ ಅದು. 2004ರ ಲೋಕಸಭಾ ಚುನಾವಣೆಯಲ್ಲಿ AIDMK ಎಲ್ಲ ಕ್ಷೇತ್ರಗಳನ್ನು ತಮಿಳುನಾಡಲ್ಲಿ ಸೋತಿತ್ತು. ಒಂದು. ಎರಡನೇದು, ಇವರ ವಿರುದ್ಧ ಒಂದು 66 ಕೋಟಿ ರೂಪಾಯಿ ಹಣ ಹಗರಣದ ವಿರುದ್ಧ ತನಿಖೆ ನಡೀತಾ ಇತ್ತು. ಅದನ್ನು ಬೆಂಗಳೂರು ನ್ಯಾಯಾಲಯಕ್ಕೆಲ್ಲ ವರ್ಗಾವಣೆ ಮಾಡಿದ್ರು. ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ರು. ಒಬ್ಬ ಜ್ಯೋತಿಷಿ ಹೇಳಿದ್ರಂತೆ ಜಯಲಲಿತಾ ಅವರಿಗೆ, ಏನಂತ, ಇಲ್ಲ ಈ ಕಷ್ಟಗಳಿಂದ ನೀವು ಪಾರಾಗಬೇಕು ಅಂತ ಹೇಳಿದ್ರೆ ಕೊಲ್ಲೂರು ಮೂಕಾಂಬಿಕೆಗೆ ಪ್ರಿಯವಾಗಿರುವಂತಹ ಚಂಡಿಕಾ ಯಾಗವನ್ನು ನೀವಲ್ಲಿ ಹೋಗಿ ಮಾಡಿಸಬೇಕು ಅಂತ. ಅದರ ಪರಿಣಾಮವಾಗಿ ಪೂರ್ಣಾಹುತಿ ಚಂಡಿಕಾ ಯಾಗವನ್ನು ಅವರೆಲ್ಲ ಬಂದು ಮಾಡಿಸ್ತಾರೆ. ಒಂದು ವಿಶೇಷತೆ ಅಂತ ಹೇಳಿದರೆ 1000 kg ಶುದ್ಧ ತುಪ್ಪವನ್ನು ಅವತ್ತು ಅವರು ಅರ್ಪಣೆ ಮಾಡಿದರು. 1000 kg. ಇದರ ಜೊತೆಗೆ ಶುಕ್ರವಾರದ ಒಂದು ದಿನದ ಅನ್ನದಾನಕ್ಕಾಗಿ 30,000 ರೂಪಾಯಿ ಹಣವನ್ನು ಕೂಡ ಜಯಲಲಿತಾ ಅವರು ಅವತ್ತು ಅರ್ಪಣೆ ಮಾಡಿದರು. ಇದು ಒಂದು ಗಮನಿಸಬೇಕಾದಂತಹ ಸಂಗತಿ. ಎರಡು ಐತಿಹಾಸಿಕ ಬೆಳವಣಿಗೆ. ಯಾವಾಗ ಜಯಲಲಿತಾ ಅವರು ಕೊಲ್ಲೂರು ಕ್ಷೇತ್ರಕ್ಕೆ ಬಂದು ಚಂಡಿಕಾ ಯಾಗವನ್ನು ಮಾಡಿಸ್ಕೊಂಡು ವಾಪಸ್ ಹೋಗ್ತಾರಲ್ಲ, ಅವತ್ತಿನಿಂದ ಒಂದು ನಿರ್ಣಯ ಆಗುತ್ತೆ. ತಮಿಳುನಾಡಿನ ವಿವಿಧ ಪ್ರಮುಖ ನಗರಗಳಿಂದ ಕೊಲ್ಲೂರು ಮೂಕಾಂಬಿಕೆಗೆ ಬಸ್ಗಳ ವ್ಯವಸ್ಥೆಯು ಕೂಡ ಶುರುವಾಗುತ್ತೆ. ಅಂದರೆ 2 ರಾಜ್ಯಗಳ ನಡುವೆ ಸಂಬಂಧವನ್ನು ಬೆಸೆಯಬೇಕು ಅನ್ನೋ ಕಾರಣಕ್ಕಾಗಿ ಬಸ್ ವ್ಯವಸ್ಥೆಯು ಕೂಡ ಅವತ್ತು ಶುರುವಾಯಿತು. ಅದಾದ ನಂತರ ತಮಿಳುನಾಡಿನಿಂದ ಭಕ್ತರ ಬರುವವರ ಸಂಖ್ಯೆಯು ಕೂಡ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಜಾಸ್ತಿ ಆಯಿತು ಅಂತ ಅನೇಕ ಜನ ಹೇಳ್ತಾರೆ. ಇದು ಒಂದು ಬೆಳವಣಿಗೆ. ಹಾಗಾದರೆ ವಿಜಯ್ ಕೈಗೆ ರಕ್ಷಾದಾರವನ್ನು ಕಟ್ಟಿದ್ದೇಕೆ?
ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೈಯಲ್ಲಿ ಒಂದು ಕಪ್ಪು ದಾರವನ್ನು ಕಟ್ತಾರೆ. ನೀವು ಬಹುತೇಕ ದೇವಿಯ ದೇವಸ್ಥಾನಗಳು ಅಂದರೆ ಶಕ್ತಿ ಪೀಠಗಳು ಅಂತ ನಾವೇನು ಕರಿತೀವಿ ಅಲ್ಲಂತಂತ ಒಂದು ಭಕ್ತಿಯೇ ಇದೆ. ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರೋದು. ವಿಜಯದ ಸಂಕೇತ ಅಂತ ಹೇಳ್ತಾರೆ, ಶತ್ರುಗಳ ದೃಷ್ಟಿ ಆಗಬಾರದು ಅನ್ನುವ ಕಾರಣಕ್ಕಾಗೆಲ್ಲ ಕಟ್ತಾರೆ. ರಾಜಕೀಯ ರಕ್ಷಣೆ ಅಂದರೆ ವಿಜಯವರ ವಿಚಾರದಲ್ಲಿ ಆ ಕಾರಣಕ್ಕಾಗಿ ಏನು ಕಟ್ಟಿದ್ದಾರೆ ಅಂತ ಪ್ರಧಾನ ಅರ್ಚಕರಾದಂಥ ರಾಮಚಂದ್ರ ಅಡಿಗರಿಂದ ಮಂತ್ರಘೋಷಗಳೆಲ್ಲ ವಿಶೇಷ ಸಂಕಲ್ಪ ಮಾಡಲಾಯಿತು. ವೀರಭದ್ರನ ಸನ್ನಿಧಿಯಲ್ಲಿ 3 ಬಾರಿ ತೆಂಗಿನಕಾಯಿ ಎಲ್ಲ ಅವರು ಒಡೆದ್ರು. ರಾಮಚಂದ್ರ ಅಡಿಗವರೆಲ್ಲ ಇದ್ದರು. ರಾಜಕೀಯ ಶತ್ರುಗಳ ಹೆಮ್ಮೆಟ್ಟಿಸಬೇಕು, ಸಫಲತೆ ಆಗಬೇಕಂತೆಲ್ಲ ಮಂತ್ರಘೋಷಗಳನ್ನೆಲ್ಲ ಕೂಗಲಾಯಿತು. ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗಲಿ, ಆಪತ್ ಬಾಂಧವರೆಲ್ಲ ಸಿಗಲಿ ಅನ್ನುವ ಕಾರಣಕ್ಕಾಗಿ ದೇವಿ ರಕ್ಷಣೆ ಇರುತ್ತೆ ಅಂತ ಗಮನಿಸಬೇಕಾದ ಸಂಗತಿ ಅಂತೇಳಿ ನಾವು ಆವಾಗಲೇ ಹೇಳಿದಾಗೆ ದಳಪತಿ ವಿಜಯ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಆದರೆ ಈ ವಿಚಾರದಲ್ಲಿ ಮಾತ್ರ ಯಾವೆಲ್ಲ ವಿಚಾರಗಳನ್ನು ಫಾಲೋ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಫಾಲೋ ಮಾಡಿದ್ದಾರೆ. ಇಲ್ಲಿ ಆದಿಭೌತಿಕ, ಮೈವಿಕ ಮತ್ತು ಆಧ್ಯಾತ್ಮಿಕ ಅಂತ 3 ಬಾರಿ ಈ ಕಾರಣಕ್ಕಾಗಿ ಅವರು 3 ತೆಂಗಿನಕಾಯಿಗಳನ್ನು ಒಡೆದಿದ್ದಾರೆ ಅಂತ. ಮತ್ತು ವೀರಭದ್ರೇಶ್ವರ ಈ ದೇವಸ್ಥಾನದ ಮುಖ್ಯ ರಕ್ಷಣಾ ದೇವ ಅಂತ ಕರೀಲಾಗುತ್ತೆ. ಹಿಂದೆ MJR ಬಂದಾಗಲೂ ಕೂಡ ವೀರಭದ್ರೇಶ್ವರರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಇದೀಗ ಅದೇ ರೀತಿಯಾಗಿ ಇವರೆಲ್ಲ ಮಾಡಿದ್ದಾರೆ ಅಂತ. ಈ ಕಾರಣಕ್ಕಾಗಿ ರಕ್ಷಾಧಾರವನ್ನು ಕಟ್ಟಲಾಗಿದೆ ಅಂತ. AIDMKಗೂ ಮತ್ತು ಕೊಲ್ಲೂರು ನಂಟು ಅಂತ. ಒಂದು ಸಾರಿ ಏನಾಯಿತು ಅಂತ ಹೇಳಿದ್ರೆ, DMK ಬಿಟ್ಟರು, ಯಾರು MJR ಅವರು ಬಿಟ್ಟ ನಂತರ ಸಿನಿಮಾ ಶೂಟಿಂಗ್ ಇರುತ್ತೆ. ಎಲ್ಲಿ? ಕುಂದಾಪುರ, ಕೊಲ್ಲೂರು ಆ ಭಾಗದಲ್ಲಿ ಸಿನಿಮಾ ಶೂಟಿಂಗ್ ಇರುತ್ತೆ. ಸಿನಿಮಾ ಶೂಟಿಂಗನ್ನು ಮುಗಿಸ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನಕ್ಕೆ ಬರ್ತಾರೆ. ಆ ಪ್ರಾಂಗಣದಲ್ಲಿ ನಿಂತ್ಕೊಂಡು ಆ ದೇವಸ್ಥಾನದ ಗೋಪುರವನ್ನು ನೋಡ್ತಾರೆ. 2 ಎಲೆಗಳು ಇರುತ್ತಲ್ಲಿ ಆ ಗೋಪುರದಲ್ಲಿ. ಆ 2 ಎಲೆಗಳನ್ನು ನೋಡಿದ ನಂತರ ವಾಪಸ್ ಅವರು ಹೋಗ್ತಾರೆ ತಮಿಳುನಾಡಿಗೆ. ಹೊಸ ಪೊಲಿಟಿಕಲ್ ಪಾರ್ಟಿ ಕಟ್ತಾರಲ್ಲ, ಆ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಚಿಹ್ನೆ ಕೊಡಬೇಕಾಗಿರುತ್ತೆ. ಆ ಚಿಹ್ನೆಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ದಳವನ್ನು ತೆಗೆದುಕೊಂಡು ಹೋಗಿ ಅವರ ಪೊಲಿಟಿಕಲ್ ಪಾರ್ಟಿಗೆ ಅವರು ಕೊಡ್ತಾರೆ ಅನ್ನುವಂಥದ್ದು ಒಂದು ಐತಿಹಾಸಿಕ ಸಂಬಂಧ. ಆ ಕಾರಣಕ್ಕಾಗಿಯೇ ಅವರು ಆಮೇಲೆ ಗೆದ್ದರು. ಅದಾದ ನಂತರ ಅವರು ವಾಪಸ್ ಬಂದಿದ್ದನ್ನೆಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. 1972ರಲ್ಲಿ AIDMK ಕಟ್ಟಿದ್ದು, ಅದಾದ ನಂತರ 2 ಎಲೆ ಚಿಹ್ನೆಗಳನ್ನು ಅದಕ್ಕೆ ಸೇರಿಸಿದ್ದು, ಚುನಾವಣೆಯಲ್ಲಿ ಗೆದ್ದಿದ್ದು, ಅದಾದ ನಂತರ ಆ ಹರಕೆಯನ್ನು ತೀರಿಸಿದ್ದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದೀಗ ಆ ಮುಖಾಂತರ ತಮಿಳುನಾಡಿನ ಮುಖ್ಯಮಂತ್ರಿಗಳು, ಅದು MJR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ವಿಜಯ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಕೊಲ್ಲೂರಿನ ನಂಟು ಇರೋದನ್ನು ನೋಡ್ತಾ ಇದ್ವಿ. ಆ ಮುಖಾಂತರ 2 ರಾಜ್ಯಗಳ ನಡುವೆ ಒಂದು ಪರಸ್ಪರ ಸಂಬಂಧ.